ಯಾರು ನಿಮ್ ಪ್ರಕಾರ? ಮೊದಲಾಗಿ ಪ್ರತಾಪ್ ಇರ್ತಾರೆ, ಎರಡನೇದಾಗಿ ಸಂಗೀತ ಇರ್ತಾರೆ, ಮೂರನೇದಾಗಿ ಕಾರ್ತಿಕ್ ಇರ್ತಾರೆ. 4-5 4-5 ಕಾಂಪಿಟೇಷನ್ ಅಂತಂದ್ರೆ ಇವರು ತನೀಶ್ ಅವ್ರು ಇರ್ತಾರೆ. ಇನ್ನೊಬ್ರು. ಜೊತೆಗೆ ಅವರ ಸ್ನೇಹಿತರಾದಂತ ಇವರು ಸಂತೋಷ್ ಇರ್ತಾರೆ. ಓಕೆ. ಸೊ ನಿಮಗೆ ಯಾರು ಟಾಪ್ 3 ನಲ್ಲಿ ಬರಬಹುದು? ಸಂಗೀತ, ಕಾರ್ತಿಕ್, ಇವರು ಯಾರು ಒತ್ತೂರು ಸಂತೋಷ್ ಅವರು. ಯಾರು ಗೆಲ್ಲಬೇಕು? ಒತ್ತೂರು ಸಂತೋಷ್ ಅವರು. ಯಾಕೆ? ಅವರ ಒಂದು ಪ್ರಾಮಾಣಿಕತೆ ಇದೆಯಲ್ಲ, ಹಂಗೆ ಕಾಪಾಡ್ಕೊಂಡು ಬಂದ ಅದಕ್ಕೋಸ್ಕರ. ಹೌದಾ? ಹೌದು. ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು? ಇದು ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ತಾರೆ, ಅದು ನೇರವಾಗಿರುತ್ತಂತ ಅನ್ಸುತ್ತೆ. ಇಷ್ಟ ಆಗ್ತಿಲ್ಲ ಇರೋದೇನು? ಮತ್ತೆ ಈ ಒಂದು ತಿಂಗಳಲ್ಲಿ ಇನ್ನೇನು ಇಂಪ್ರೂವ್ ಮಾಡ್ಕೊಂಡ್ರೆ ಟ್ರೋಫಿ ಹಿಡಿಬಹುದು ಒತ್ತೂರು ಸಂತೋಷ್? ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಅವರು ಇನ್ನೂ ಹೆಚ್ಚಿನದಾಗಿ ಎಫೆಕ್ಟ್ ಆಗ್ಬೇಕಾಗತ್ತೆ, ಇನ್ನೂ ಆಟಗಳನ್ನ ಆಡ್ಬೇಕಾಗತ್ತೆ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಏನು ಆಟಗಳಿದಾವೆ ಅದೇ ತರ ಆಟ ಆಡ್ಬೇಕಾಗತ್ತೆ. ಈ ಬಿಗ್ ಬಾಸ್ ಮನೇಲಿ ನಿಮ್ಗೆ ಏನು ಇಷ್ಟ ಆಯ್ತು? ಎಲ್ಲದೂ ಇಷ್ಟ ಆಗುತ್ತೆ. ಇಷ್ಟ ಆಗ್ತಿಲ್ಲ ಇರೋದೇನು ಈ ಸಲ? ಇಷ್ಟ ಆಗೋದು ಸ್ವಲ್ಪ ಗಲಾಟೆ ಸ್ವಲ್ಪ ಇದೆ, ಅದು ಸ್ವಲ್ಪ ಇಷ್ಟ ಆಗೋದಿಲ್ಲ. ಕಳೆದ ಅಷ್ಟು ಸೀಸನ್ಗಳಿಗೂ ಹೋಲಿಸ್ಕೊಂಡ್ರೆ ಈ ಸೀಸನ್ ಯಾಕೆ ಸ್ವಲ್ಪ ಜಾಸ್ತಿ ಟ್ರೆಂಡ್ ಆಗಿದೆ, ಹಿಟ್ ಆಯ್ತು ನಿಮ್ ಪ್ರಕಾರ? ಇಟ್ಟಂತೇನಿಲ್ಲ, ಸ್ವಲ್ಪ ಗಲಾಟೆಗಳು ಆಗಿರೋದ್ರಿಂದ ಸ್ವಲ್ಪ ಪ್ರಚಾರಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಹೌದಾ? ಹೌದು. ಸೊ ಬಿಗ್ ಬಾಸ್ ಮನೇಲಿ ಅಗ್ರೆಷನ್ ಎಲ್ಲ ತುಂಬಾ ಹೆವಿ ಆಗಿ ಮಾಡುವಾಗ ಯಾಕೆ ಆ ಸಿಚುವೇಶನ್ ತಕ್ಕನಾಗ ಅವರು ಆ ತರ ಬಿಹೇವ್ ಮಾಡ್ತಾರೆ? ಏನ್ ಆಗ್ಬೋದು ಒಳಗ್ ನಿಮ್ ಪ್ರಕಾರ ಆಸ್ ಅನ್ ಆಡಿಯನ್ಸ್ ಆಗಿ ಯೋಚನೆ ಮಾಡುವಾಗ? ಅವರು ಅದೇ ಅದ್ರ ಬಿಗ್ ಬಾಸ್ ಕೊಡ್ತಕ್ಕಂಥ ಏನು ಒಂದು ನಿಯಮಾನುಸಾರ ಕೊಟ್ಟಿರ್ತಾರೋ ಅದು ಕ್ಲೀನಾಗಿ ತಿಳುವಳಿಕೆ ಇಲ್ಲ ಅನ್ಸುತ್ತೆ ಅವ್ರಿಗೆ, ಹಾಗಾಗಿ ಆ ಥರ ಆಗುತ್ತೆ ಅನ್ಸುತ್ತೆ. ಓಕೆ. ನಿಮ್ ಪ್ರಕಾರ ಸ್ಮಾರ್ಟ್ ಪ್ಲೇಯರ್ ಯಾರು ಒಳಗಡೆ? ಇವರು ನಮ್ಮ ಸಿರಿಯರು. ಯಾರು? ಸಿರಿಯರು. ಸಿರಿಯರ್ ಸ್ಮಾರ್ಟ್ ಪ್ಲೇಯರಾ? ಹೌದು. ವೆರಿ ನೈಸ್. ತುಂಬಾ ಇನ್ನೋಸೆಂಟ್ ಯಾರು? ಇನ್ನೋಸೆಂಟ್ ಅಂತ ಹೇಳಿದ್ರೆ ನಮ್ಮ ಪ್ರತಾಪ್ ಅವರು. ಓಕೆ. ತುಂಬಾ ಕನ್ನಿಂಗ್ ಆಗಿ ಆಡ್ತಾ ಇರೋರು ಯಾರು? 70 ದಿನಗಳ ಕಾಲ ಕನ್ನಿಂಗ್ ಆಗಿ ಆಡಿ ಇಲ್ಲಿವರೆಗೂ ಬಂದವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಒಬ್ಬರೊಂದು ಗುರ್ಸಕ್ಕಾಗಲ್ಲ, ಎಲ್ಲರೂ ಇದ್ದಾರೆ ಆಲ್ಮೋಸ್ಟ್. ಹೌದು. ಸೊ ನಿಮಗೆ ಗೆಲ್ಬೇಕಾಗಿದ್ದು ಒತ್ತೂರು ಸಂತೋಷ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಈ ಸಲ ಸೀಸನ್ ಟಾಪ್ 5 ಯಾರು? ಅವರು ನಮ್ರತ ಅಂತ. ನಮ್ರತ, ಒಂದು, ಆಮೇಲೆ ಪ್ರತಾಪ್, ಎರಡು, ಆಮೇಲೆ ಫಸ್ಟ್ ಇಲ್ಲ ಡ್ರೋನ್ ಪ್ರತಾಪೇ ಬರೋದು ಈ ಸರ್ತಿ. ಇವರು ಪ್ರತಾಪ್, ಪ್ರಕಾರ ಗೆಲ್ಲೋದು ಡ್ರೋನ್ ಪ್ರತಾಪ್. ಯಾಕೆ? ಅವ್ರು ಒಳ್ಳೆಯವ್ರಿ, ಅವರು ಒಳ್ಳೆಯವ್ರು. ಅವರು ಅವ್ರಿಗೆಲ್ಲ ಎಷ್ಟೊಂದು ಅವಮಾನ ಮಾಡಿದ್ದಾರೆ, ಏನೋ ಒಂದು ಕತೆ. ಎಲ್ಲರೂ ನಾವು ನೋಡ್ತೀವಲ್ಲ ಎಲ್ಲ, ಅವ್ರಿಗೆಲ್ಲ ಅಷ್ಟೊಂದು ಇದು ಮಾಡಿದ್ದಾರೆ. ಟಾಪ್ 3 ಸ್ಪರ್ಧಿಗಳು ಯಾರು? ಟಾಪ್ 3 ಗೊತ್ತಿಲ್ಲ, ಫಸ್ಟ್ ಬರೋದು ಮಾತ್ರ ಡ್ರೋನ್ ಪ್ರತಾಪೇ. ಹೌದಾ? ಸೊ ಈಗ ಆ ಟ್ರೋಫಿನ ಕೈ ಹಿಡಿಬೇಕು ಅಂದ್ರೆ ಡ್ರೋನ್ ಪ್ರತಾಪ್ ಇನ್ನು ಏನು ಇಂಪ್ರೂವೈಸೇಷನ್ ಮಾಡ್ಕೋಬೇಕು? ಅವ್ರು ಏನಿಲ್ಲ, ಇವಾಗ ಏನಿದ್ದಾರೆ ಹಂಗೆ ಇರ್ಬೇಕು. ಅವರು ಹಂಗಿದ್ರೆ ಗೆಲ್ತಾರೆ. ಹಂಗೆ ಇದ್ರೆ ಗೆಲ್ತಾರೆ. ಮತ್ತೆ ಅದು ಬಿಟ್ಬಿಟ್ಟು ಇವ್ರಂಗೆ ಆಟಗಳು ಆಡಿದ್ರೆ ಮತ್ತೆ ಅದು ಇದಾಗ್ತಾರೆ, ಅವರು ಆಟದಿಂದ ಹೊರಗಡೆ ಬರ್ತಾರೆ ಅಷ್ಟೇ. ಈಗ ಕಳೆದ ಸೀಸನ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಸೀಸನ್ ಯಾಕೆ ಹಿಟ್ ಆಗಿದೆ, ಟ್ರೆಂಡ್ ಆಗಿದೆ ಅಂತ ನಿಮ್ ಪ್ರಕಾರ ಅನ್ಸುತ್ತೆ? ಬರೀ ಜಗಳಗಳೇ ಇವ್ರದೆಲ್ಲ ಬರೀ ಜಗಳಗಳೇ. ಅದು ಆಮೇಲೆ ಇವರೆಲ್ಲ ಇವಾಗ ಇದೇ ಇಲ್ಲ ಇವ್ರದ್ದು. ಅವಾಗೆಲ್ಲ ಸೀಸನ್ 1ನಲ್ಲಿ ನಾನು ಅವಾಗ ನೋಡಿದೆ, ಬುಲೆಟ್ ಪ್ರಕಾಶ್ ಅವರು, ಆಮೇಲೆ ಇವರು ಪ್ರಥಮ್, ಮತ್ತು ಆಮೇಲೆ ಇವರು ವಿಜಯ್ ರಾಘವೇಂದ್ರ ಅವರೆಲ್ಲ ಇದ್ರಲ್ಲ, ಅದೆಲ್ಲ ಬೆಸ್ಟ್ ಸೀಸನ್. ಅದು ಇಡೀ ಬಿಗ್ ಬಾಸ್ 10ನಲ್ಲೇ ಈಗ ಅದು ನಂಬರ್ 1 ಸೀಸನ್ ಅಂದರೆ ಅದೇ ಒಂದೇ ಫಸ್ಟ್ನೇದೇ. ಇವಾಗೆಲ್ಲ ಸೀಸನಲ್ಲೆಲ್ಲ ಇವ್ರಿಗೆಲ್ಲ ದುರಂಕಗಳು ಎಲ್ಲರಿಗೂ. ಆ ಪಾಪ ಡ್ರೋನ್ ಪ್ರತಾಪ್ ಒಬ್ಬನು ಸಿಕ್ಬಿಟ್ಟವನ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಾಕೊಂಡು ಎಲ್ಲರೂ ರುಬ್ತವ್ರು ಅವ್ರಿಗೆ. ನಿಮ್ ಪ್ರಕಾರ ಮನೆ ಒಳಗೆ ಸ್ಮಾರ್ಟ್ ಆಗಿ ಆಡ್ತಿರೋದು ಯಾರು? ಸ್ಮಾರ್ಟ್ ಆಗಿ ಅಂದರೆ ಸಂಗೀತ ಅವರೇ. ಸಂಗೀತ ಅವರು. ಮೈಂಡ್ ಗೇಮ್ ಆಡ್ತಿರೋದು ಯಾರು? ಮೈಂಡ್ ಗೇಮ್ ಅಂದರೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಒಬ್ರು ಕೂದಲು ಬಿಟ್ಕೊಂಡು ಅವರು ಅಲ್ರಿ ಅವರು. ಅವ್ರದ್ದು ಏನೋ 4, 5, 10, 15 ಕಂಪ್ನಿಗಳು ಇದೆಯಂತಲ್ಲ ಇಲ್ಲಿ ಬೆಂಗಳೂರಲ್ಲಿ. ಹಾಂ, ಅವರೇ. ಅವರೇ ಗೆಲ್ಲೋದಾ? ಅಲ್ಲ, ಅವರೇ ಈಗ ಇಲ್ಲೆಲ್ಲ ಮೈಂಡ್ ಗೇಮ್. ಕನ್ನಿಂಗ್ ಆಗಿ ಆಡ್ಕೊಂಡು ಬಂದಿರೋದು ಯಾರು? ಅಂದರೆ ನಮ್ಮ ಇವರು ಕಾರ್ತಿಕ್ ಅವರು. ಕಾರ್ತಿಕ್ ಅವ್ರು ಕನ್ನಿಂಗ್ ಆಗಿ ಆಡ್ಕೊಂಡು ಬಂದಿದ್ದಾರಾ? ಇನ್ನೋಸೆಂಟ್ ಆಗಿ ಆಡ್ತಿರೋದು ಪ್ರತಾಪ್. ಓಕೆ, ಥ್ಯಾಂಕ್ ಯು ಸರ್.